ಈಗಿರುವಂತ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಈ ವರ್ಷ ಉತ್ತಮವಾದಂತ ಒಂದು ಅಂದ್ರೆ 1 2 3 ಅಂತ ಹೈರಾರಿಕೆ ಅಂತ ನಾವು ಗಮನಿಸಿದಾಗ ಯಾವ ರಾಶಿ ಇವತ್ತು ಟಾಪ್ ಅಲ್ಲಿ ಇರುತ್ತೆ? ಅಂತ ರಾಶಿಗಳ ಬಗ್ಗೆ ಮಾತಾಡೋದಾದ್ರೆ ಗುರುಗಳೇ, ತುಲಾ ರಾಶಿಗೆ ಪಂಚಮ ಶನಿ ಬಿಟ್ಬಿಡುತ್ತೆ. ಆಮೇಲೆ ಗುರು ಕೂಡ ಒಳ್ಳೆ ಜಾಗಕ್ಕೆ ಬಂದ್ಬಿಡ್ತಾನೆ. ಅತ್ಯುತ್ತಮ ರಾಶಿ. ಪಂಚಮ ಶನಿಯಿಂದ ತುಂಬಾ ನೊಂದು ಬಿಟ್ಟಿದ್ದಾರೆ. ಧನ ಕೀರ್ತಿ ಎಲ್ಲ ಕಡಿಮೆ ಆಗಿದೆ. ತುಂಬಾ ಚೆನ್ನಾಗಿರ್ತಾರೆ. ಮಕರ ರಾಶಿಗೆ ಶನಿ 3ನೇ ಮನೆಗೆ ಹೋಗ್ತಾನೆ. ಧೈರ್ಯವಾಗಿ ಏನ್ ಕೆಲಸ ಬೇಕಾದ್ರೂ ಮಾಡಬಹುದು. ತಾತ್ಕಾಲಿಕವಾಗಿ ಮಕರ, ಕುಂಭ, ಮೀನ, ಮೇಷ, 5ರಲ್ಲಿ ಗುರು ಇದ್ದಾನೆ. 13 ಮೇ ತನಕ ಇರ್ತಾನೆ. ಅವ್ರಿಗೆ ಚೆನ್ನಾಗಿದೆ. ತುಲಾ ರಾಶಿ ಆಯ್ತು, ಮಕರ ರಾಶಿ. ನೆಕ್ಸ್ಟ್ ಗುರುಗಳೇ, ಕುಂಭ ರಾಶಿಗೆ ಮಧ್ಯಮವಾಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಕೂಡ ಕಡೆಯ ಭಾಗದ ಒಂದು ಶನಿಯ ಸಂಚಾರ ಇದೆ. ಮೀನರಾಶಿಗೆ ಜನ್ಮ ಶನಿ ಇದೆ, ಎಚ್ಚರಿಕೆಯಿಂದ ಹೋಗಬೇಕು. ಆದರೆ ಗುರುರಾಶಿ ಹುಟ್ಟರು ಗುರುಬಲ ಇರುತ್ತೆ. ಗುರುವನ್ನು ದೇವರನ್ನೇ ಕೇಳಿದ್ರೆ ಕೊಡ್ತಾನೆ. ನಾವೇನು ಕೇಳ್ಬೇಕು ದೇವಸ್ಥಾನಕ್ಕೂ? ದೇವರೇ, ನನ್ನ ಕಾಲ ನಿನ್ನ ಮಂದಿರಗಳು ಹೋಗ್ತಾ ಇರಲಿ, ನನ್ನ ಕೈ ಮುಗಿತಿರ್ಲಿ, ನನ್ನ ಕಣ್ಣಿಗೆ ದೇವರೇ ಕಾಣ್ತಿರ್ಲಿ, ಸದಾ ಕಾಲ ನಿನ್ನ ಭಕ್ತಿ ಸಂಗಡವೇ ಇರಲಿ ಕೇಳಿದ್ರೆ ತೊಂದರೆ ಯಾವ್ದು ಬರುತ್ತೆ ನಿಮಗೆ? ಹಾಗೆ ಮೀನರಾಶಿ ಹಾಗೆ ತಗೋಬೇಕು. ಮೇಷರಾಶಿ ಕೂಡ ಅಶ್ವಿನಿ ಭರಣಿ ಕೃತಿಕೆ ಪಾದಕ್ಕೆ ಅಲ್ಲಿ ಶನಿ 12ನೇ ಮನೆಗೆ ಬಂದ್ಬಿಟ್ಟಿದ್ದಾನೆ ಅಲ್ಲಿ. ಆದರೆ 2ನೇ ಮನೆ ಗುರು ಇರೋದ್ರಿಂದ ಅವರು ಇನ್ನೂ ಕೂಡ ಶನಿ ಸಂಕಟ ಕೊಟ್ಟರೂ ಕೂಡ ಅವರು ಸಿದ್ಧಗೊಂಡು ಧರ್ಮದಲ್ಲಿ ಆಸಕ್ತಿಯುಳ್ಳರಾಗಿ ದೇವರ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಏನ್ ಬೇಕಾದ್ರೂ ಗೆಲ್ಲಬಹುದು, ಏನ್ ಬೇಕಾದ್ರೂ ಆಗಬಹುದು. ರಾಜಯೋಗ ಕೂಡ ಬರ್ಬೋದು. ಅವ್ರಿಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅವರು. ವೃಷಭ ರಾಶಿ ಇವಿಗೆ ಕೇಳಿದ್ರೆ ಶಿವಕುಮಾರ್ ಯಾವಾಗ ಅಂತ ಹೇಳಿ ಅವ್ರದ್ದೇ ರಾಶಿ ಅದು. 11ನೇ ಮನೆಗೆ ಗುರು ಬರ್ತಾನೆ. ಗಾಂಭೀರ್ಯವಾಗಿರಬೇಕು, ತುಟಿಪಿಟಿಕ್ ಅನ್ನಬಾರದು, ದೇವರಲ್ಲಿ ಪ್ರಾರ್ಥನೆ ಇರಬೇಕು. ಏನ್ ಸಿಕ್ಕಬೇಕು ಸಿಕ್ಕೇ ಸಿಕ್ಕತ್ತೆ. ವೃಷಭ ರಾಶಿಯವರಿಗೆ ಅತ್ಯಂತ ಚೆನ್ನಾಗಿರುತ್ತೆ. ಗುರು ಕೂಡ ಲಾಭಸ್ಥಾನ ಕೊಟ್ಟು ಹೋಗ್ತಾನೆ. ಮೇಷರಾಶಿಗೂ ಲಾಭಸ್ಥಾನ ಕೊಟ್ಟು ಹೋಗ್ತಾನೆ. ಮೇಷರಾಶಿಯಲ್ಲಿ ಹುಟ್ಟಿದವರು ಕೂಡ ದೊಡ್ಡ ಲಾಭ ಆಗಿ ಮಂತ್ರಿ ಗಿಂತ್ರಿ ಎಲ್ಲ ಆಗಿಬಿಡ್ತಾರೆ. ಇಲ್ಲೂ ಕೂಡ ಅಷ್ಟೇ 2ನೇ ಮನೆಗೆ ಬರ್ತಾನೆ, ಒಳ್ಳೇದಾಗ್ತಾನೆ. ಸಮಯ ಕಾಯಬೇಕು. ಆಮೇಲೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಹೋದ್ರೆ ಮಿಥುನ ರಾಶಿಗೆ ಗುರು 12ನಲ್ಲಿದ್ದಾನೆ. ಮೇ ತನಕ ಕಾಯಬೇಕು. ದಶಮದಲ್ಲಿ ಶನಿ ಇದ್ದಾನೆ, ಸುಮಾರಾಗಿದ್ದಾನೆ. ದೈವಬಲದಲ್ಲಿ ನಡೀಬೇಕಷ್ಟೇ ಅವರು. ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಬಿಟ್ಟು ಬಿಡುತ್ತೆ. 9ನೇ ಮನೆ ಹೋಗ್ತಾನೆ, ಸುಖವಾದ ಜೀವನ ಇರುತ್ತೆ. 11ರಲ್ಲಿ ಗುರು ಇದ್ದಾನೆ. ಈಶ್ವರನ ಪೂಜೆ ಮಾಡ್ರೆ ರಕ್ಷಣೆ ಮಾಡ್ಕೋಬಹುದು. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಬರ್ತಾನೆ. ಶನಿ ಅಂದ್ರೆ ಆರಾಧನೆ ಬೇಕು. ಮೇ 13ಕ್ಕೆ ಅವರಿಗೆ ಏಕಾದಶಿ ಗುರು ಬರ್ತಾನೆ. ಸಿಂಹರಾಶಿಗೆ ಅಲ್ಲೂ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಗೆ ಮಾತ್ರ ನಿಮಗೆ ಗುರು ಬಲ ಹೊಟ್ಟೋಗುತ್ತೆ, ಶನಿ ಬಲ ಹೊಟ್ಟೋಗುತ್ತೆ. ಅವರು ಯಾವ್ದಾದ್ರು ಒಂದು ದೊಡ್ಡ ರೋಗ ಸಿಕ್ಕಾಕೊಳ್ಳೋದು ಮಾಡಬೇಕು ಅಂತಂದ್ರೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ದೇವ ಪ್ರಾರ್ಥನೆ ಮಾಡಿ, ಬೆಳಗಾಗೆದ್ದು ತಂದೆ ತಾಯಿಗಳ ಪಾದ ಮುಟ್ಟು ನಮಸ್ಕಾರ ಮಾಡಿದ್ರೆ ಅವರು ಅದರಿಂದ ಆ ಭೀತಿಯಿಂದ ಆಚೆ ಬರಬೇಕು. ಭೀತಿನೇ ಅಲ್ವೇ ಸಾವುಗೆ ದಾರಿ. ಭೀತಿ ಹೋದಾಗ್ತಾನೆ ನಿಮಗೆ. ಆದ್ರಿಂದ ಆ ಭೀತಿ ಹೋಗ್ಬೇಕಾದ್ರೆ ಅದು ಮಾಡಬೇಕು. ಕನ್ಯಾ ರಾಶಿ ಅಷ್ಟು ಚೆನ್ನಾಗಿರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ನಿಮ್ಗೆ ಹೇಳಿದೆ, ಇವಾಗ ಪಂಚಮ ಬರುತ್ತೆ ಅಂತ ನಿಮ್ಗೆ ಹೇಳಿದೆ. ತುಲಾ ರಾಶಿ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಕಡೆಗೆ ಧನುರಾಶಿಯವರು ತೃತೀಯ ಬಿಟ್ಟು ಚತುರ್ಥಕ್ಕೆ ಹೋಗ್ತಾನೆ. ಚತುರ್ಥ ಶನಿ ಕೆಟ್ಟವನು ಅಲ್ಲ, ಒಳ್ಳೆಯವನು ಅಲ್ಲ, ಮಧ್ಯಮನು. ಆದರೆ ಯಾವುದೇ ಕೆಲಸವನ್ನು ಮಾಡಿದ್ದಾರೆ ವಿವೇಚನೆಯಿಂದ ವಿಷಯವನ್ನು ಆಧಾರಿತವಾಗಿ ಮಾಡಬೇಕು. ಆದ್ರೆ ಮಾಡದೆ ಅಂತ ಏನೋ ಕೊಚ್ಕೊಳಕ್ ಹೋಗಬಾರದು. ಮಾಡಿದ್ದು ಸೂರ್ಯ ಬಂದ್ರೆ ಹುಟ್ಟರೆ ಗೊತ್ತಾಗಲ್ವೇ? ನೀವು ಅಚೀವ್ಮೆಂಟ್ ಮಾಡ್ರೆ ಗೊತ್ತಾಗಲ್ವೇ? ಗೊತ್ತಾಗುತ್ತೆ. ಹಾಗೆ ಆಗುತ್ತೆ. ಆಮೇನಾಗುತ್ತೆ, ಮತ್ತೆ ಗುರು 7ನೇ ಮನೆಗೆ ಬಂದ್ಬಿಡ್ತಾನೆ. ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ರಾಶಿಗಳಲ್ಲಿ ಯಾವ ರಾಶಿಯವರು ತುಂಬಾ ಎಚ್ಚರವಾಗಿರ್ಬೇಕು, ಯಾವ ರಾಶಿಯವರು ತುಂಬಾ ಗಾಂಭೀರ್ಯವಾಗಿರ್ಬೇಕು, ಯಾವ ರಾಶಿಯವರು ಏನ್ ಮಾಡಬಾರ್ದು? ಕನ್ಯಾ, ಮೀನ ಎರಡು ಎಚ್ಚರವಾಗಿರ್ಬೇಕು. ಮತ್ತೆ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರು ಎಚ್ಚರಬೇಕು. ಅಲ್ಲಿ ಸಿಂಹರಾಶಿಯವರು ಅಷ್ಟೇ. ಸಿಂಹರಾಶಿಯವರು ಅಷ್ಟೇ. ಗುರುಬಲ ಬರುವವರೆಗೂ ಬರುತ್ತೆ. ಯಾವ ರಾಶಿಯವರು ಮೌನವನ್ನು ವಹಿಸಿದ್ರೆ ಒಳ್ಳೇದಾಗುತ್ತೆ? ನಾನು ಹೇಳ್ತಕ್ಕಂಥದ್ದು, ನಾವು ಮನುಷ್ಯನಿಗೆ ವ್ಯಾಧಿ ಹೇಗೆ ಬರುತ್ತೆ ಹೇಳಿ? ಮಾತು ಬೆಂಕಿ ಅಲ್ವೇ?
ಎಲ್ಲರೂ ಮೌನವಾಗಿದ್ದರೆ ಬಿಪಿನೇ ಬರಲ್ಲ, ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗಿಲ್ಲ. 20-40 ಎಲ್ಲ ನಿಂತು ಹೋಗ್ಬಿಡುತ್ತವಾಗ. ಆದ್ರಿಂದ ಮೌನವಾಗಿರಲ್ಲ, ಉದ್ರೇಕ ಆಗೇ ಆಗುತ್ತೆ. ಹನಿ ಟ್ರಾವೆಲ್ ನೋಡ್ತೀರ ಎಷ್ಟು ಉದ್ರೇಕದಲ್ಲಿ ಮಾತಾಡ್ತಾರೆ ಅಂತ. ಉದ್ರೇಕ ಆಗಬೇಕು. ಆಯ್ತು, ರಾಮನ ಕೆಟ್ಟ ಹೆಸರು ಬರಲಿಲ್ವೇ? ಬಂತು. 14 ವರ್ಷ ಸುಮ್ಮನಿರಲಿಲ್ವ ಮಹಾತ್ಮ ಮಹಾನುಭಾವ? ಸುಮ್ಮನೆ ಇದ್ದ. ಅದಕ್ಕೆ ಹೇಳೋದು, ಕೆಲವೊಂದು ರಾಶಿಗಳಿಗೆ ದೈವ ಪ್ರಯತ್ನ, ಗುರುಗಳ ಹಾಕಿದ ದಾರಿ, ಗುರುಮುಟ್ಟಕ್ಕೆ ಗುರು ಧ್ಯಾನ, ಮಹಾವಿಷ್ಣು ಧ್ಯಾನ. ಈ ಸಂವತ್ಸರದಲ್ಲಂತೂ ಮೇಷರಾಶಿಗೆ ಬೇರೆ ಸೂರ್ಯ ಬರ್ತಾನೆ, ಚಾಂದ್ರಮಾನ ಸೂರ್ಯಮಾನ ಯುಗಾದಿ ಬರುತ್ತೆ ಅಲ್ಲಿ. ಅದು ಬಂದಾಗ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಅತ್ಯಗತ್ಯ. ಗುರುವು ಅಷ್ಟಮಕ್ಕೆ ಹೋಗೋದ್ರಿಂದ, ವೃಶ್ಚಿಕ ರಾಶಿಯಿಂದ ಅಲ್ಲಿಗೆ ಅಷ್ಟಮಕ್ಕೆ ಮಾರೋದ್ರಿಂದ ಸೂರ್ಯನ ಪ್ರಾರ್ಥನೆ ಮಿತ್ರ ಮಾಡಿದ್ರೆ ನಿಮ್ಮ ರೋಗವೂ ಬರಲ್ಲ, ರುಜಿನವೂ ಬರಲ್ಲ, ಸಾಲವೂ ಆಗಲ್ಲ, ಸೋಲವೂ ಆಗಲ್ಲ. 5 ಗಂಟೆಗೆ ಲಕ್ಷಣವಾಗಿ ಒಳ್ಳೆ ಆದಿತ್ಯದ ಪಾರಾಯಣ ಮಾಡಿ ಒಂದು 22 ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡಿದ್ರೆ ಸರ್ವವನ್ನು ಕೊಟ್ಟು ಕಾಪಾಡ್ತಾನೆ ನಿಮಗೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ತೀವಿ. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.